ನಮಸ್ಕಾರ ಸ್ನೇಹಿತರೆ. ಪ್ರತಿ ರಾತ್ರಿ ನೀವು ನಿಮ್ಮ ಹಾಸಿಗೆಯ ಮೇಲೆ ಮಲಗಿ ಕಣ್ಣುಗಳನ್ನು ಮುಚ್ಚುವಾಗ ಒಂದು ಕ್ಷಣ ಬರುತ್ತದೆ. ಆಗ ನೀವು ಈ ಲೋಕದಿಂದ ಮಾಯವಾಗುತ್ತೀರಿ. ನಿಮ್ಮ ದೇಹ ಅಲ್ಲಿಯೇ ಇರುತ್ತದೆ. ಉಸಿರಾಟ ನಡೆಯುತ್ತಿರುತ್ತದೆ. ಹೃದಯ ಬಡಿದುಕೊಂಡೇ ಇರುತ್ತದೆ. ಆದರೆ ನೀವು, ಅಂದರೆ ನಿಮ್ಮ ಚೈತನ್ಯ ಮಾತ್ರ ಅಲ್ಲಿ ಇರುವುದಿಲ್ಲ. ಆ ಸಮಯದಲ್ಲಿ ನೀವು ಎಲ್ಲಿರುತ್ತೀರಿ ಎಂದು ಎಂದಾದರೂ ಯೋಚಿಸಿದ್ದೀರಾ? ನಿದ್ರೆ ಎಂಬುದು ಕೇವಲ ದೇಹದ ದಣಿವನ್ನು ಹೋಗಲಾಡಿಸುವ ಒಂದು ವಿಧಾನವೇ, ಅಥವಾ ಅದು ಆತ್ಮದ ಒಂದು ರಹಸ್ಯ ಪ್ರಯಾಣವೇ? ಇದರ ಬಗ್ಗೆ ವಿಜ್ಞಾನಕ್ಕೂ ಸಂಪೂರ್ಣವಾಗಿ ತಿಳಿದಿಲ್ಲವೇ? ನಮ್ಮ ಪ್ರಾಚೀನ ಶಾಸ್ತ್ರಗಳು ಹೇಳುತ್ತವೆ, ನಿದ್ರೆ ಮರಣದ ಚಿಕ್ಕ ತಂಗಿ ಎಂದು. ಏಕೆಂದರೆ ಪ್ರತಿ ರಾತ್ರಿ ನಾವು ನಿದ್ರಿಸುವಾಗ ಒಂದು ರೀತಿಯಲ್ಲಿ ಸಾಯುತ್ತೇವೆ ಮತ್ತು ಪ್ರತಿ ಬೆಳಿಗ್ಗೆ ಎದ್ದಾಗ ಪುನರ್ಜನ್ಮ ಪಡೆಯುತ್ತೇವೆ. ಆದರೆ ನಿದ್ರಿಸುವುದು ಮತ್ತು ಎಚ್ಚರವಾಗುವುದು, ಇದರ ಮಧ್ಯದ ಸಮಯದಲ್ಲಿ ಆತ್ಮ ಏನು ಮಾಡುತ್ತದೆ? ಅದು ದೇಹ ಎಂಬ ಪಂಜರದಲ್ಲೇ ಬಂದಿಯಾಗಿರುತ್ತದೆಯೇ, ಅಥವಾ ನಮ್ಮ ಜಾಗೃತಿಗೆ ಬಹಳ ದೂರದ ಲೋಕಗಳ ಪ್ರಯಾಣಕ್ಕೆ ಹೊರಡುತ್ತದೆಯೇ? ಹಾಗಾದರೆ ಈ ವಿಡಿಯೋದಲ್ಲಿ ಪ್ರತಿ ರಾತ್ರಿ ನಿಮ್ಮ ನಿದ್ರೆಯಲ್ಲಿ ಅಡಗಿರುವ ಆ ರಹಸ್ಯವನ್ನು ತಿಳಿದುಕೊಳ್ಳೋಣ. ಗರುಡ ಪುರಾಣ ಮತ್ತು ಮಾಂಡುಕ್ಯ ಉಪನಿಷತ್ತಿನಲ್ಲಿ ಈ ಸ್ಥಿತಿಯ ಬಗ್ಗೆ ತುಂಬಾ ಆಳವಾದ ವಿವರಣೆ ಸಿಗುತ್ತದೆ. ಶಾಸ್ತ್ರಗಳ ಪ್ರಕಾರ ಮನುಷ್ಯನ ಚೈತನ್ಯಕ್ಕೆ 3 ಅವಸ್ಥೆಗಳಿವೆ. 1 ಜಾಗೃತ, 2 ಸ್ವಪ್ನ, 3 ಸುಷುಪ್ತಿ. ಜಾಗೃತ ಅಂದರೆ ನೀವು ಈಗಿರುವ ಸ್ಥಿತಿ. ನೀವು ಈ ಧ್ವನಿಯನ್ನು ಕೇಳುತ್ತೀರಿ ಮತ್ತು ಲೋಕವನ್ನು ನೋಡುತ್ತೀರಿ. ಇಲ್ಲಿ ಆತ್ಮ, ದೇಹ ಮತ್ತು ಇಂದ್ರಿಯಗಳ ಮೂಲಕ ಕಾರ್ಯ ನಿರ್ವಹಿಸುತ್ತದೆ. 2ನೇ ಸ್ಥಿತಿ ಸ್ವಪ್ನ. ದೇಹ ನಿದ್ರೆ ಮಾಡುತ್ತದೆ, ಆದರೆ ಮನಸ್ಸು ಮಾತ್ರ ಜಾಗೃತವಾಗಿರುತ್ತದೆ. ಇಲ್ಲಿ ನಾವು ಕನಸು ಕಾಣುತ್ತೇವೆ. ಆದರೆ ಅತ್ಯಂತ ರಹಸ್ಯಮಯವಾದ 3ನೇ ಸ್ಥಿತಿ ಸುಷುಪ್ತಿ. ಇದನ್ನೇ ನಾವು ಗಾಢ ನಿದ್ರೆ ಎಂದು ಕರೆಯುತ್ತೇವೆ. ಇಲ್ಲಿ ಕನಸುಗಳಿಲ್ಲ, ಆಲೋಚನೆಗಳು ಇಲ್ಲ, ಕೇವಲ ಆಳವಾದ ನಿಶ್ಶಬ್ದ ಮತ್ತು ಕತ್ತಲೆ ಮಾತ್ರ. ವಿಜ್ಞಾನ ಇದನ್ನು ಮೆದುಳು ಅತ್ಯಂತ ಶಾಂತವಾಗಿರುವ ಸ್ಥಿತಿ ಎಂದು ಹೇಳುತ್ತದೆ. ಆ ಸಮಯದಲ್ಲಿ ಆಲೋಚನೆಗಳ ಗದ್ದಲ ಕಡಿಮೆಯಾಗುತ್ತದೆ, ಮೆದುಳಿನ ತರಂಗಗಳು ನಿಧಾನವಾಗುತ್ತವೆ, ಮನಸ್ಸು ವಿಶ್ರಾಂತಿ ಪಡೆಯುತ್ತದೆ. ಆದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಇದೊಂದು ವಿಶೇಷ ಕ್ಷಣ. ಆತ್ಮ ತನ್ನ ದೇಹದ ಬಂಧನಗಳನ್ನು ತಾತ್ಕಾಲಿಕವಾಗಿ ಸಡಿಲಿಸಿ ಸೂಕ್ಷ್ಮ ಲೋಕಗಳ ಕಡೆಗೆ ಪ್ರಯಾಣ ಆರಂಭಿಸುವ ಸಮಯವೆಂದು ಹೇಳಲಾಗುತ್ತದೆ. ನಿಮಗೆ ಎಂದಾದರೂ ಹೀಗೆ ಆಗಿದೆಯೇ? ನೀವು ಗಾಢ ನಿದ್ರೆಯಲ್ಲಿ ಇದ್ದಾಗ ಅಚಾನಕ್ ಒಂದು ಶಾಕ್ ಹೊಡೆದಂತೆ, ಎತ್ತರದಿಂದ ಬೀಳುತ್ತಿರುವಂತೆ ಅನಿಸಿ ಕಣ್ಣು ತೆರೆಯುವ ಅನುಭವ, ಹೃದಯ ವೇಗವಾಗಿ ಬಡಿತ ಹೊಡೆಯುವುದು. ವಿಜ್ಞಾನ ಇದನ್ನು ಹಿಪ್ನಿಕ್ ಜರ್ಕ್ ಅಂತ ಕರೆಯುತ್ತದೆ. ಇದನ್ನು ಸ್ನಾಯುಗಳ ಕ್ರಿಯೆ ಎಂದು ಹೇಳುತ್ತದೆ. ಆದರೆ ಆತ್ಮದ ದೃಷ್ಟಿಯಲ್ಲಿ ಇದು ಬೇರೆ ವಿಷಯ. ಆತ್ಮ ದೇಹದಿಂದ ಹೊರಬಂದು ಪ್ರಯಾಣಿಸುತ್ತಿರುವಾಗ ಹೊರಗಿನ ಶಬ್ದ ಅಥವಾ ಅವಸರದಿಂದ ಅದು ತನ್ನ ದೇಹಕ್ಕೆ ಮರಳಿ ಬರಬೇಕಾಗುತ್ತದೆ. ಆ ಮರಳುವಿಕೆ ಅನ್ನೋದು ಅಷ್ಟು ವೇಗವಾಗಿ ನಡೆಯುವುದರಿಂದ ನಮ್ಮ ದೇಹಕ್ಕೆ ಒಂದು ಶಾಕ್ ಆದ ಅನುಭವ ಆಗುತ್ತದೆ. ಇದು ನಿದ್ರೆಯಲ್ಲಿ ಆತ್ಮ ದೇಹದಿಂದ ಸ್ವಲ್ಪ ದೂರವಾಗುತ್ತದೆ ಎಂಬುದಕ್ಕೆ ಉದಾಹರಣೆ ಎಂದು ಹೇಳಲಾಗುತ್ತದೆ. ವೇದಗಳು ಹೇಳುತ್ತವೆ, ಆತ್ಮ ಎಂದಿಗೂ ನಿದ್ರೆ ಮಾಡುವುದಿಲ್ಲ ಎಂದು. ನಿದ್ರೆ ಎನ್ನುವುದು ದೇಹ ಮತ್ತು ಮನಸ್ಸಿನ ಸ್ವಭಾವ. ಆತ್ಮ ಕೇವಲ ಸಾಕ್ಷಿ, ಅದು ಸದಾ ಜಾಗೃತವಾಗಿರುತ್ತದೆ. ದೇಹ ದಣಿದಾಗ ಆತ್ಮ ಅದಕ್ಕೆ ವಿಶ್ರಾಂತಿ ಕೊಡಲು ತನ್ನ ಶಕ್ತಿಯನ್ನು ಸಂಗ್ರಹಿಸುತ್ತದೆ. ಒಬ್ಬ ಚಾಲಕ ಕಾರನ್ನು ನಿಲ್ಲಿಸಿ ಹೊರಗೆ ನಡೆಯಲು ಹೋದಂತೆ ಗಾಢ ನಿದ್ರೆಯಲ್ಲಿ ಆತ್ಮ ದೇಹ ಎಂಬ ಕಾರನ್ನು ನಿಲ್ಲಿಸಿ ತನ್ನ ಮೂಲವಾದ ಬ್ರಹ್ಮಲೋಕ ಅಥವಾ ಇತರೆ ಸೂಕ್ಷ್ಮ ಲೋಕಗಳ ಕಡೆಗೆ ಆಕರ್ಷಿತವಾಗುತ್ತದೆ. ಆದ್ದರಿಂದ ಗಾಢ ನಿದ್ರೆಯಿಂದ ಎದ್ದಾಗ ನಮಗೆ ವಿಚಿತ್ರವಾದ ಶಾಂತಿ ಮತ್ತು ತಾಜಾತನ ಅನುಭವವಾಗುತ್ತದೆ. ಈ ತಾಜಾತನ ಕೇವಲ ದೇಹದ ವಿಶ್ರಾಂತಿಯಿಂದಲ್ಲ, ಆತ್ಮ ತನ್ನ ಪ್ರಯಾಣದಿಂದ ತಂದಂತ ದಿವ್ಯ ಶಕ್ತಿಯಿಂದ. ಆದರೆ ಒಂದು ಪ್ರಶ್ನೆ, ನಾವು ಪ್ರತಿ ರಾತ್ರಿ ಬೇರೆ ಲೋಕಗಳಿಗೆ ಹೋದರೆ ಏಕೆ ಬೆಳಿಗ್ಗೆ ಏನೂ ನಮಗೆ ನೆನಪಿರುವುದಿಲ್ಲ?
ಇದಕ್ಕೆ ಉತ್ತರ ಮಾಯೆಯ ಆವರಣ. ಗರ್ಭದಲ್ಲಿರುವ ಶಿಶುವಿಗೆ ಎಲ್ಲವೂ ತಿಳಿದಿರುತ್ತದೆ, ಆದರೆ ಜನನವಾದ ಮೇಲೆ ಎಲ್ಲವನ್ನೂ ಮರೆತು ಬಿಡುತ್ತದೆ. ಹಾಗೆಯೇ ಸುಷುಪ್ತಿ ಲೋಕದಿಂದ ಆತ್ಮ ದೇಹಕ್ಕೆ ಮರಳಿದಾಗ ಅದಕ್ಕೂ ಕೂಡ ಮರುವು ಉಂಟಾಗುತ್ತದೆ. ಈ ಮರುವು ತುಂಬಾ ಅಗತ್ಯ. ಇಲ್ಲದಿದ್ದರೆ ನಾವು ಈ ಭೌತಿಕ ಲೋಕಕ್ಕೆ ಮರಳಿ ಬರಲು ಇಷ್ಟಪಡುವುದಿಲ್ಲ. ಆದರೂ ಕೆಲವು ಅನುಭವಗಳು ಹಾಗೆಯೇ ಉಳಿದು ಬಿಡುತ್ತದೆ. ಅವನ್ನೇ ನಾವು ಕನಸುಗಳು ಎಂದು ಕರೆಯುತ್ತೇವೆ. ಕೆಲವು ಕನಸುಗಳು ತುಂಬಾ ನಿಜವಾದಂತೆ ಕಾಣುತ್ತವೆ. ಗಾಳಿಯಲ್ಲಿ ಹಾರುತ್ತಿರುವಂತೆ, ಸುಂದರ ಸ್ಥಳಗಳಲ್ಲಿ ಇರುವಂತೆ, ಅಥವಾ ಈಗಿಲ್ಲದವರನ್ನು ಭೇಟಿಯಾದಂತೆ. ಗರುಡ ಪುರಾಣದ ಪ್ರಕಾರ ಇವು ಆತ್ಮದ ಪ್ರಯಾಣದ ಭಾಗಗಳು. ಆತ್ಮ ದೇಹದಿಂದ ಹೊರಬಂದಾಗ ಕಾಲ ಮತ್ತು ಸ್ಥಳದ ಮಿತಿಗಳನ್ನು ಮೀರುತ್ತದೆ. 1000 ಮೈಲು ದೂರ ಕ್ಷಣದಲ್ಲೇ ಹೋಗಬಲ್ಲದು. ಮೃತರನ್ನು ಭೇಟಿ ಮಾಡಬಲ್ಲದು. ಇದನ್ನು ಆಸ್ಟ್ರಲ್ ಲೋಕವೆಂದು ಕರೆಯುತ್ತಾರೆ. ಆದರೆ ಆತ್ಮ ಸಂಪೂರ್ಣವಾಗಿ ದೇಹವನ್ನು ಬಿಡುವುದಿಲ್ಲ. ಬಿಟ್ಟರೆ ಅದು ಮರಣ. ಆತ್ಮ ಮತ್ತು ದೇಹದ ನಡುವೆ ಸೂಕ್ಷ್ಮ ಪ್ರಕಾಶಮಾನ ದಾರ ಇರುತ್ತದೆ. ಪಾಶ್ಚಾತ್ಯರು ಇದನ್ನು ಸಿಲ್ವರ್ ಕಾರ್ಡ್ ಎಂದು ಕರೆದಿದ್ದಾರೆ. ಯೋಗಶಾಸ್ತ್ರದಲ್ಲಿ ಇದನ್ನು ಪ್ರಾಣ ಸೂತ್ರ ಎಂದು ಕರೆಯುತ್ತಾರೆ. ಈ ದಾರ ಆತ್ಮವನ್ನು ದೇಹಕ್ಕೆ ಮರಳಿಸುತ್ತದೆ. ಮರಣದ ಸಮಯದಲ್ಲಿ ಇದು ಕಟ್ಟಾಗುತ್ತದೆ, ನಿದ್ರೆಯಲ್ಲಿ ಅಲ್ಲ. ನಮ್ಮ ಋಷಿಗಳು ಹೇಳುತ್ತಾರೆ, ನಿದ್ರೆಯಲ್ಲಿ ನಾವು ನಮ್ಮ ಕರ್ಮದ ಪ್ರಕಾರ ಬೇರೆ ಲೋಕಗಳಿಗೆ ಹೋಗುತ್ತೇವೆ. ಸಾತ್ವಿಕ ವ್ಯಕ್ತಿಯ ಆತ್ಮ ಉನ್ನತ ಲೋಕಗಳಿಗೆ ಹೋಗುತ್ತದೆ. ತಾಮಸಿಕ ವ್ಯಕ್ತಿಯ ಆತ್ಮ ಕೆಳಗಿನ ಲೋಕಗಳಿಗೆ ಆಕರ್ಷಿತವಾಗುತ್ತದೆ. ಆದ್ದರಿಂದ ನಿದ್ರೆಯ ಗುಣಮಟ್ಟ ಹಾಸಿಗೆಯ ಮೇಲೆ ಅಲ್ಲ, ಕರ್ಮಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಸಂತೋಷದ ದಿನ ಗಾಢ ನಿದ್ರೆ ಬರುತ್ತದೆ, ಕಲಹದ ದಿನ ಅಶಾಂತಿ ಇರುತ್ತದೆ. ಆತ್ಮದ ಮತ್ತೊಂದು ಪ್ರಯಾಣ. ಇದು ಭವಿಷ್ಯದ ಸೂಚನೆಗಳು. ಕೆಲವೊಮ್ಮೆ ಕನಸುಗಳು ನಿಜವಾಗುತ್ತವೆ. ಇದನ್ನೇ ಪೂರ್ವಾಭಾಸ ಎಂದು ಕರೆಯುತ್ತಾರೆ. ಆತ್ಮ ಕಾಲವನ್ನು ಮೀರಿ ಭವಿಷ್ಯದ ನೆರಳನ್ನು ನೋಡುವುದು ಎಂದು ಹೇಳಲಾಗುತ್ತದೆ. ಯೋಗ ವಸಿಷ್ಠದ ಪ್ರಕಾರ ಪ್ರತಿ ರಾತ್ರಿ ಆತ್ಮವು ತನ್ನ ಮೂಲವಾದ ಪರಮಾತ್ಮನ ಕಡೆಗೆ ಪ್ರಯಾಣಿಸುತ್ತದೆ. ಗಾಢ ನಿದ್ರೆಯಲ್ಲಿ ನಾವು ದೇವರಿಗೆ ಅತ್ಯಂತ ಹತ್ತಿರವಾಗುತ್ತೇವೆ. ಆನಂದ ಹಣದಿಂದ ಬರುವುದಿಲ್ಲ, ಮೂಲದೊಂದಿಗೆ ನಾವು ಐಕ್ಯವಾದಾಗ ಬರುತ್ತದೆ. ನಿದ್ರೆ ಇಲ್ಲದೆ ಮನುಷ್ಯ ಹುಚ್ಚನಾಗುತ್ತಾನೆ. ಏಕೆಂದರೆ ಬ್ರಹ್ಮಾಂಡ ಶಕ್ತಿ ನಿದ್ರೆಯಲ್ಲಿ ಮಾತ್ರ ಸಿಗುತ್ತದೆ. ನಿದ್ದೆ ಸುಂದರವಾಗಿದ್ದರೆ ಮರಣಕ್ಕೆ ಏಕೆ ಅಷ್ಟೊಂದು ಭಯ ಎಂದು ನೀವು ಕೇಳಬಹುದು. ನಿದ್ದೆ ಅಂದರೆ ಚಿಕ್ಕ ಮರಣ, ಮರಣ ಅಂದರೆ ದೀರ್ಘವಾದ ನಿದ್ದೆ. ನಿದ್ರೆಯಲ್ಲಿ ರಾಜ ಬಡವನ ಮಧ್ಯೆ ಭೇದವಿಲ್ಲ, ಕೇವಲ ಶುದ್ಧ ಚೈತನ್ಯ ಮಾತ್ರ. ಆದರೆ ಒಂದು ಭಯ, ಆತ್ಮ ಮರಳದೆ ಹೋದರೆ ಏನು ಗತಿ? ಶಾಸ್ತ್ರಗಳ ಪ್ರಕಾರ ಪ್ರತಿ ದೇಹ ತನ್ನ ಆತ್ಮಕ್ಕೆ ಮಾತ್ರ ಸೇರಿದೆ. ಪ್ರಾಣಸೂತ್ರ ರಕ್ಷಣೆಯಾಗಿರುತ್ತದೆ. ನಿದ್ರೆಯ ನಿಯಮಗಳು ಕೂಡ ಇವೆ. ದಿಕ್ಕು ಮತ್ತು ಸಂಧ್ಯಾಕಾಲದಲ್ಲಿ ನಿದ್ರೆ ಮಾಡಬಾರದು. ಆ ಸಮಯದಲ್ಲಿ ಪ್ರತಿಕೂಲ ಶಕ್ತಿಗಳು ಚುರುಕಾಗಿರುತ್ತವೆ ಎಂದು ಹೇಳಲಾಗುತ್ತದೆ. ಸ್ಲೀಪ್ ಪ್ಯಾರಲಿಸಿಸ್ ಕೂಡ ಆಧ್ಯಾತ್ಮಿಕವಾಗಿ ವಿವರಿಸಲಾಗಿದೆ. ಆದ್ದರಿಂದ ನಿದ್ರೆ ಕೇವಲ ವಿಶ್ರಾಂತಿ ಅಲ್ಲ, ಅದು ಆತ್ಮದ ಪ್ರಯಾಣ. ಕೊನೆಯಲ್ಲಿ ನಿದ್ರೆ ಆತ್ಮ ವಿಮುಕ್ತಿಗೆ ದೈನಂದಿನ ಅವಕಾಶ. ನಿದ್ರೆ ಬದಲಾಗಿದರೆ ಜೀವನವೇ ಬದಲಾಗುತ್ತದೆ. ಈ ವಿಡಿಯೋ ನಿಮಗೆ ಸಹಾಯವಾದರೆ ಲೈಕ್ ಮಾಡಿ. ಕಮೆಂಟ್ನಲ್ಲಿ ನಾನು ಶಾಂತವಾಗಿದ್ದೇನೆ ಅಥವಾ ಐ ಆಮ್ ಪೀಸ್ಫುಲ್ ಎಂದು ಬರೆಯಿರಿ. ಈ ಜ್ಞಾನವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.